ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ವಿಚಾರ ಸಿಎಂ ಹುಟ್ಟೂರು ಸಿದ್ದರಾಮನ ಹುಂಡಿಯಲ್ಲಿ ಮೌನ ಆವರಿಸಿದೆ. ಅವರ ಹುಟ್ಟೂರು ಸಿದ್ದರಾಮನ ಹುಂಡಿ. ಸಿದ್ದು ಅಭಿಮಾನಿಗಳು ಕಾರ್ಯಕರ್ತರಲ್ಲಿ ಬೇಸರ ಕಂಡು ಬರ್ತಾ ಇದೆ. ನಿಶ್ಶಬ್ದವಾಗಿದೆ, ಸೈಲೆಂಟ್ ಆಗಿಬಿಟ್ಟಿದೆ ಸಿಎಂ ಹುಟ್ಟೂರು. ಸಿದ್ದರಾಮಯ್ಯನ ಹುಂಡಿ ಗ್ರಾಮಸ್ಥರು ಮತ್ತು ಸಿದ್ದರಾಮಯ್ಯರು ಕುಟುಂಬಸ್ಥರು ತಮ್ಮ ನೋವನ್ನ ಹೊರಹಾಕಿದ್ದಾರೆ. ಇಲ್ಲಿ ಸಿದ್ದರಾಮನ ಹುಂಡಿ ಎಲ್ಲಿ ಜನಿಸಿದಂಥವರು ಸಿದ್ದರಾಮಯ್ಯನವರು ಕಡು ಬಡತನ, ಕೃಷಿಕ ಕುಟುಂಬದಲ್ಲಿ ಜನಿಸಿ ಆಮೇಲೆ ಕುರಿ ಮೆಚ್ತಾ ಇದ್ದಂಥವ್ರು. ಮುಖ್ಯಮಂತ್ರಿಗಳ ಬದಲಾವಣೆ ಆಗುತ್ತೆ ಅನ್ನೋ ಒಂದು ವಿಚಾರ ಹಲವು ದಿನಗಳಿಂದ ಚರ್ಚೆ ಆಗ್ತಾ ಇತ್ತು. ಈಗ ಅಂತಿಮವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾರೆ ಅನ್ನೋ ಒಂದು ಹಂತ ತಲುಪಿರ್ತಕ್ಕಂಥದ್ದು. ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹುಟ್ಟೂರಿನಲ್ಲೂ ಕೂಡ ಸಾಕಷ್ಟು ಬೇಸರ ವ್ಯಕ್ತವಾಗ್ತಾ ಇದೆ. ಈಗ ನಾವು ಸಿದ್ದರಾಮನ ಹುಂಡಿಯ ಅವರ ಮನೆಯ ಮುಂಭಾಗದಲ್ಲಿದ್ದೇವೆ. ನಾವು ಗಮನಿಸಬಹುದು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹುಟ್ಟಿ ಬೆಳೆದಂತಹ ಒಂದು ಗ್ರಾಮ ಇದು ಸಿದ್ದರಾಮನ ಹುಂಡಿ. ವರುಣಾ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರತಕ್ಕಂಥ ಈ ಒಂದು ಗ್ರಾಮದಲ್ಲಿ ಈಗ ನಾವು ಕಾಣ್ತಾ ಇರತಕ್ಕಂಥ ಮನೆ ಏನಿದೆ ಇದು ಮುಖ್ಯಮಂತ್ರಿಗಳ ನಿವಾಸ ಆಗಿರ್ತಕ್ಕಂಥದ್ದು. ಈ ಒಂದು ನಿವಾಸದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಇರ್ತಾ ಇದ್ರು. ಜೊತೆಗೆ ಇಲ್ಲಿ ನಮ್ಮ ಗ್ರಾಮದ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಆಗಿದ್ದಾರೆ, ಅದು 2ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ರಾಜ್ಯದಲ್ಲಿ ಉತ್ತಮವಾದಂತಹ ಆಡಳಿತವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಇಡೀ ಗ್ರಾಮದ ಜನ ಹೆಮ್ಮೆ ಪಡ್ತಾ ಇದ್ರು. ಆದ್ರೆ ಈಗ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕಾದಂತಹ ಒಂದು ಸಂದರ್ಭ ಎದುರಾಗಿದೆ. ಹೀಗಾಗಿ ಒಂದು ರೀತಿ ಇಡೀ ಗ್ರಾಮಸ್ಥರಿಗೆ ಒಂದು ರೀತಿ ಬೇಸರ ಆಗಿದೆ. ಅದರಲ್ಲೂ ಕೂಡ ಅವರ ಸಂಬಂಧಿಕರಿಗೂ ಕೂಡ ಸಾಕಷ್ಟು ಬೇಸರ ಆಗ್ತಾ ಇರತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಇದುವರೆಗೂ ಕೂಡ ಬಡವರ ಪರವಾಗಿ ಹೆಚ್ಚಿನ ಕೆಲಸವನ್ನ ಮಾಡಿದಂತಹವರು ಮುಖ್ಯಮಂತ್ರಿಗಳು ಅನ್ನೋ ಒಂದು ಅಭಿಪ್ರಾಯ ಈ ಒಂದು ಗ್ರಾಮದ ಜನರದ್ದಾಗಿರತಕ್ಕಂಥದ್ದು. ಈಗ ನನ್ನೊಟ್ಟಿಗೆ ಗ್ರಾಮದ ಮಹಿಳೆ ಇದ್ದಾರೆ, ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಅಮ್ಮ, ಇದುವರೆಗೂ ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗ್ತಾ ಆಗಿದ್ರು, ಮುಂದಿನ ದಿನಗಳಲ್ಲಿ ಅವ್ರು ಇರೋದಿಲ್ಲ ಅಂತ ಅನಿಸಿದಾಗ ತಮ್ಗೆ ಏನು ಅನ್ಸುತ್ತೆ? ಇರಬೇಕಾಯ್ತು ಅನಿಸ್ತದೆ ಸರ್. ಏನು ಮಾಡೋದು ಸರ್, ಇರಬೇಕಾಯ್ತು, 2 ವರ್ಷ ಅನ್ನಿಸ್ತದೆ. ಈಗ ನಿಮ್ಮ ಗ್ರಾಮದವರು ಮುಖ್ಯಮಂತ್ರಿ ಆಗಿದ್ರು ಅಂದಾಗ ತಮ್ಗೆ ಆಗ್ತಾ ಇದ್ದಂತ ಹೆಮ್ಮೆ ಹೇಗಿರ್ತಿತ್ತು? ಮತ್ತೆ ಕೆಲಸ ಕಾರ್ಯಗಳಿತ್ತು, ಸಹಾಯ ಎಲ್ಲಕ್ಕೂ ಸಹಾಯ ಆಗಿತ್ತು. ಎಲ್ಲ ಇಡೀ ಕರ್ನಾಟಕಕ್ಕೆ ಸಹಾಯ ಆಗಿತ್ತು. ಎಲ್ಲಕ್ಕೂ ಒಳ್ಳೇದು ಮಾಡ್ಕೊ ಹೋಗ್ತಾ ಇದ್ರು. ಈಗ ಇಡೀ ಕರ್ನಾಟಕಕ್ಕೆ ಎಲ್ಲಕ್ಕೂ ಬೇಜಾರಾಗದ ಸರ್ ರಾತ್ರಿಯಿಂದ. ಆದ್ರೆ ಅವ್ರನ್ನ ಯಾಕೆ ಮುಂದುವರಿಸ್ತಾ ಇಲ್ಲ ಅಂತ ತಮ್ಗೆ ಅನಿಸ್ತದೆ? ಏನೋ ಹೊಸಿ ಒಟ್ಟ ಕಿತ್ನವ್ರು ಅವ್ರಲ್ಲ ಈಗ ಇಳಿಸ್ಬೇಕಲ್ಲ ಅನ್ಕೊಂಡು ಈಗ ಮುಂದುವರಿತಾನ ಅಂತ ಹೆಂಗೆ ಮಾಡ್ಬಿಟ್ರು ಸರ್. ಏನು ಮಾಡಕ್ಕಂತ ನಿಮ್ಮೂರವರು ನಿಮ್ಮ ಮುಖ್ಯಮಂತ್ರಿ ಆಗಿದ್ರು ಅಂದಾಗ ತಮಗೇನು ಅನಿಸ್ತಾ ಇತ್ತು ಆ ಒಂದು ಸಂದರ್ಭದಲ್ಲಿ? ಎಲ್ಲ ಚೆನ್ನಾಗಿತ್ತು. ಎಲ್ಲ ನಮ್ಮ ಜಾತಿಯಲ್ಲಿ ಎಲ್ಲ ಮುಂದಕ್ಕೆ ಬಂದ ಕುರ್ಬಾಕಲಿ ಅಂತ ಎಲ್ಲ ಖುಷಿ ಪಡ್ತಿದ್ರು ಸರ್. ಅಂದ್ರೆ ಇನ್ ಮುಂದೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿರೋದಿಲ್ಲ, ರಾಜಕಾರಣದಲ್ಲಿ ಇದ್ರು ಮುಖ್ಯಮಂತ್ರಿಗಳಾದ್ಮೇಲೆ ಯಾರು ಕಂಡಿದ್ರು ಸಹ ಮುಂದೆ ಬರೋದು ಎಲ್ಲ ಏನು ಗೊತ್ತಿಲ್ಲ ಸರ್. ಮುಂದುವರಿಬೇಕಾಯ್ತು ಸರ್. ತಮಗೇನು ಅನ್ಸುತ್ತೆ ಸರ್, ನಿಮ್ಮ ಗ್ರಾಮದ ಒಬ್ರು ಮುಖ್ಯಮಂತ್ರಿಗಳಾಗಿ 2 ಸರಿ ಮುಖ್ಯಮಂತ್ರಿಗಳಾಗಿದ್ದಾರೆ? ಬೇಸರ ಆಗ್ತದೆ ಸರ್ ನಮಗೆ. ಕನ್ನಡ ರಾಜ್ಯದ ಹಿಂದುಳಿದ ನಾಯಕರಾಗಿ ಅವರು ಸೇವೆ ಸಲ್ಲಿಸಿದ್ದಾರೆ ಸರ್. ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಗೂ ಅನ್ನಭಾಗ್ಯ ಆಗಿರ್ಬೋದು, ಕ್ಷೀರಭಾಗ್ಯ, ಹಲವು ಭಾಗ್ಯಗಳನ್ನ ಅವರು ಕೊಟ್ಟು ನಮ್ಮ ಊರ್ಲಿ ನಾವು ಅವ್ರ ಊರಲ್ಲಿ ಹುಟ್ಟಿದ್ರೆ ನಮಗೆ ತುಂಬ ಪುಣ್ಯ ಅನ್ನಿಸ್ತದೆ ಸರ್. ಪ್ರತಿ ಬಡಬಗ್ಗರ ಜೀವನನ ಮತ್ತು ಒಬ್ಬ ಸಾಧಾರಣ ಮನುಷ್ಯರ ಜೀವನನೇ ಅವರು ಸ್ವಲ್ಪ ಒಂದು ನಾಯಕತ್ವದಲ್ಲಿ ಅವರು ತುಂಬ ತಗೊಂಡೋಗಿ ಚೆನ್ನಾಗಿ ಅನ್ನಭಾಗ್ಯ ಇರ್ಬೋದು, ಕ್ಷೀರಭಾಗ್ಯ ಹಾಗೂ ಭಾಗ್ಯಗಳ ಸರದಾರ ಅಂತಲೇ ಹೆಸರು ಪಡೆದಿರು ಸರ್. ಇವತ್ತು ಅವರು CM ಸ್ಥಾನದಿಂದ ಕೆಳಗಿಳಿತದ್ದು ನಮ್ಮ ತುಂಬ ನೋವಿನ ಸಂಗತಿ ಇದೆ ಸರ್. ನಮ್ಮ ಊರಲ್ಲಿ ಇವತ್ತು ತುಂಬ ತಡ್ಕೊಳ್ಳೋಷ್ಟು ದುಃಖದ ರೀತಿಯಲ್ಲಿ ನಮಗೆ ನೋವಾಗ್ತಿದೆ ಸರ್. ಅವರು ಮಾಡಿರೋಂಥ ಕಾರ್ಯ ಇನ್ನು ಯಾವುದೇ CM ಮಾಡೋಕ್ಕಾಗಲ್ಲ. ದೇವರಾಜ ಅರಸು ದಾಖಲೆ ಮಾಡಿರ್ಬೋದು, ಅದ್ಮೇಲೆ ಬಜೆಟ್ ಮಂಡಿಸಿದ್ದಾರೆ. ಮತ್ತು ನಮ್ಮ ಊರಿನಲ್ಲಿ ನಮ್ಮ ಒಂದು ಸಿದ್ದರಾಮಯ್ಯ ಅವರು ಹುಟ್ಟಿರೋದು ನಮಗೆ ತುಂಬ ಖುಷಿ ಆಗ್ತಿದೆ. ಮತ್ತು ನಾವು ಅವ್ರು ಹುಟ್ಟಿರೋದು ತುಂಬ ಪುಣ್ಯ ಮಾಡಿದ್ವಿ ಅಂತ ನಾವು ಅನ್ಕೋಬೇಕಾದಂಥ ಸಂಗತಿ ಇದೆ ಸರ್. ಏನೇನು ಕೆಲಸ ಮಾಡಿದ್ರು ನಿಮ್ಮೂರಲ್ಲಿ? ಅವರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಕ್ಕೆ ಮುಂಚೆ ಏನೇನು ಇರಲಿಲ್ಲ, ಅವ್ರು ಮುಖ್ಯಮಂತ್ರಿಗಳಾದ್ಮೇಲೆ ಏನೇನು ಬಂತು ಸರ್? ನಮ್ಮ ವರುಣಾ ಕ್ಷೇತ್ರದಲ್ಲಿ ನೀವು ಎಲ್ಲೇ ಹೋಗಿ ನೋಡಿ, ಏನೇ ನೋಡಿ, 8 ವರ್ಷದಲ್ಲಿ ಅವ್ರು ಮಾಡೋಂಥ ಕೆಲಸನ ಯಾರು ಮಾಡೋಕ್ಕಾಗಲ್ಲ. ನಮ್ಮ ಊರಿನ ರೋಡ್ಗಳು ಮಣ್ಣಿನ ರೋಡ್ ಇತ್ತು ಸರ್, ಅವತ್ತು ಇವಾಗ ಸಿಮೆಂಟ್ ರೋಡ್ ಆಗಿದೆ. ಮತ್ತು ಕರೆಂಟ್ ವಿದ್ಯುತ್ ಇರ್ಬೋದು, ಮತ್ತು ರೋಡ್ಗಳು ಅವ್ರು ಮಾಡಿದಂಥ ಕಾರ್ಯ ನಮ್ಮೂರಲ್ಲಿ ಯಾವುದಿಲ್ಲ ಸರ್, ಎಲ್ಲ ಮಾಡಿದ್ದಾರೆ ಪಾಪ. ಅಂದರೆ ಇನ್ನು ಮುಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ರು, ಇನ್ನೂ ಅವಕಾಶ ಇತ್ತು, ಇನ್ನೂ ಆ ಸಂದರ್ಭಗಳು ಎದುರಾಗ್ತಾ ಇದ್ವು. ಆದರೆ ರಾಜಕಾರಣದಲ್ಲಿ ಆಗ್ತಾ ಇರತಕ್ಕಂಥ ವ್ಯತ್ಯಯಗಳಿಂದಾಗಿ ಅವ್ರು ಇಳಿಬೇಕಾದಂಥ ಸಂದರ್ಭ ಆಗಿದೆ. ಸೊ ಇನ್ನು ಮುಂದೆ ಮುಖ್ಯಮಂತ್ರಿಗಳಾಗಿರೋದಿಲ್ವಲ್ಲ ಅನ್ನೋದನ್ನು ನೆನೆಸ್ಕೊಂಡು ಹೇಗಿರುತ್ತೆ? ತುಂಬ ನೋವಾಗುತ್ತೆ ಸರ್. ಅವರು ಇವಾಗ ನಮ್ಮ ಊರಿನಲ್ಲಿ ಪ್ರತಿಯೊಂದು, ಈಗ ಈ ನಮ್ಮೂರು ಅಂತಲ್ಲ ಸರ್, ಪ್ರತಿಯೊಂದು ಊರಿನಲ್ಲೂ ಸಹ ಅವರು ಅವರ ಕಾರ್ಯವೈಖರಿ ಮತ್ತು ನಮ್ಮ ವರುಣಾ ಕ್ಷೇತ್ರ ಸರ್, ನಮ್ಮ ವರುಣಾ ಕ್ಷೇತ್ರದಲ್ಲಿ ಏನು ಕೆಲಸ ಬೇಕಾಗಿತ್ತು, ಏನಾದ್ರೂ ಪ್ರತಿಯೊಂದು ಅವ್ರ ಮಗರೇ ಆಗಿರ್ಬೋದು, ಸಾಹೇಬ್ರೇ ಆಗಿರ್ಬೋದು, ಏನಾದರೂ ಅವರು ನಮ್ಮ ಊರಿನ ಒಗ್ಗಟ್ಟಾಗಿ ಪ್ರತಿಯೊಂದು ಕಾರ್ಯ ವರುಣಾ ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿ ನೆಟ್ಟು ಮಾಡಿಕೊಡ್ತಿದ್ರು. ಮತ್ತು ಬಡವ್ರ ಬಗ್ಗರಿಗೆ ತುಂಬ ಹೆಲ್ಪ್ ಆಗ್ತಿತ್ತು. ಈಗ ಒಂದು ಗೃಹಲಕ್ಷ್ಮಿ ಹಣದಿಂದ ಕೆಲವರೊಬ್ಬರು ಟ್ಯಾಬ್ಲೆಟ್ಸ್ ತಗೊಳ್ಳೋದಿರ್ಬೋದು, ಒಂದು ಇನ್ನೊಂದು ಮಾಡ್ಬೋದು.
ಎಲ್ಲ ರೀತಿಯಲ್ಲೂ ಅನುಕೂಲ ಆಯ್ತು ಸರ್. ಹಂಗಾಗಿ ಅವರು CM ಸ್ಥಾನದಲ್ಲಿ ಇಳಿದ್ರೆ ನಮ್ಗೆ ತುಂಬ ನೋವಾಗಿದೆ ಸರ್ ಇವತ್ತು ನಮ್ಮ ಅಂದ್ರೆ ಈ ಮುಂದಿನ ದಿನಗಳಲ್ಲಿ DK ಶಿವಕುಮಾರ್ ಅವರು ಆಗ್ತಾರಾ ಅಥವಾ ಮತ್ತೊಬ್ರು ಆಗ್ತಾರಾ, ಈ ಥರದೊಂದು ಚರ್ಚೆಗಳಿದ್ದಾವೆ. ಸಿದ್ದರಾಮಯ್ಯನವರೇ ಮುಂದುವರಿಬೇಕಾಗಿತ್ತು ಅಂತ ಅನ್ನೋದು ನಮ್ಮ ಮೈಸೂರು ಭಾಗದ ಜನರ ಒಂದು ಒತ್ತಾಯ ಕೂಡ ಆಗಿರುತ್ತೆ. ಯಾಕೆ ಮುಂದುವರಿಸ್ತಾ ಇಲ್ಲ ಅಂತ ತಮಗನ್ಸುತ್ತೆ? ಸರ್ ಏನೋ ಹೈಕಮಾಂಡ್ ತೀರ್ಮಾನ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸರ್. ಅದು ಏನಾಗಿದೆ ಅಂತ ಯಾರಿಗೂ ಗೊತ್ತಿಲ್ವಲ್ಲ ಸರ್. ಹಂಗಾಗಿ DK ಶಿವಕುಮಾರ್ CM ಆಗ್ತಾರೆ ಅಂತ ಹೇಳ್ತಾರೆ ಸರ್. ಅಂದರೆ ಈಗ ಇಲ್ಲಿ ಸಿದ್ದರಾಮಯ್ಯನವ್ರ ಕುಟುಂಬದವರು ಯಾರೂ ಇಲ್ಲ ಈಗ ಸದ್ಯಕ್ಕೆ ಇವತ್ತು. ಹೌದು ಸರ್. ಎಲ್ಲ ಬೆಂಗಳೂರಿಗೆ ಹೋಗಿದ್ದಾರೆ. ಹಾಂ ಸರ್, ಬೆಂಗಳೂರು ಹೋದ್ರೆ ಗೊತ್ತಿಲ್ಲ ಸರ್. ಒಟ್ಟಲ್ಲಿ ಇಲ್ಲ, ಯಾರೂ ಇಲ್ಲ ಸರ್ ಊರಲ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ಗ್ರಾಮಸ್ಥರ ಮಾತು ಬಹಳ ಮುಖ್ಯವಾಗಿ. ನಾನು ಮತ್ತೊಬ್ಬರು ಮಹಿಳೆಯರನ್ನು ನಾನು ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಅಮ್ಮ, ನಿಮ್ಮೂರವ್ರ ಮುಖ್ಯಮಂತ್ರಿಗಳಾಗಿ ಇರೋದಿಲ್ವಲ್ಲ ಮುಂದಿನ ದಿನಗಳಲ್ಲಿ ಏನನ್ಸುತ್ತೆ? ಇದು ಅವರ ಗ್ರಾಮಸ್ಥರ ಒಂದು ಮಾತುಗಳು. ಮುಖ್ಯವಾಗಿ ಈ ಗ್ರಾಮದ ವ್ಯಕ್ತಿ ಮುಖ್ಯಮಂತ್ರಿ ಆಗಿದ್ರು ಅನ್ನೋ ಒಂದು ಹೆಮ್ಮೆ ಇಡೀ ಗ್ರಾಮಕ್ಕೆ ಇರೋದ್ರ ಜೊತೆಗೆ ಒಬ್ಬ ಅಭಿವೃದ್ಧಿಯನ್ನ ಹೆಚ್ಚಿನದಾಗಿ ಮಾಡಿದಂತಹ ಒಬ್ಬ ಮುಖ್ಯಮಂತ್ರಿ. ಹೀಗಾಗಿ ನಮ್ಮೂರಿನ ವ್ಯಕ್ತಿ ಇದುವರೆಗೂ ಮುಖ್ಯಮಂತ್ರಿ ಆಗಿದ್ರು, ಅದು ನಮಗೆ ಸಂತೋಷವನ್ನು ವ್ಯಕ್ತಪಡಿಸಿತ್ತು. ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಅವರಿಲ್ಲ ಅನ್ನೋದು ಬಹಳ ನೋವಿನ ಸಂಗತಿ. ಹೀಗಾಗಿ ಅವ್ರನ್ನ ಮುಂದುವರಿಸಬೇಕಾಗಿತ್ತು. ಆದರೆ ಈಗ ರಾಜಕಾರಣದ ಬೆಳವಣಿಗೆಗಳೇನು ಇಷ್ಟೆಲ್ಲ ಆಗ್ತಾ ಇದ್ದಾವೆ. ಹೀಗಾಗಿ ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯನವರು ಇಳಿತಾ ಇರ್ತಕ್ಕಂಥದ್ದು ತಮಗೆ ಒಂದು ನೋವನ್ನು ಉಂಟು ಮಾಡಿದೆ ಅನ್ನೋ ಒಂದು ನೋವಿನ ಮಾತುಗಳು ಸಿದ್ದರಾಮಯ್ಯ ಹುಂಡಿ ಗ್ರಾಮಸ್ಥರ ಮಾತುಗಳಾಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಜೀವನ್ ಜೊತೆ ಪುನೀತ್, TV5 ಮೈಸೂರು. ಸಿದ್ದರಾಮನಹುಂಡಿ ಸಿದ್ದರಾಮಯ್ಯನವರ ಹುಟ್ಟೂರು, ಅವರು ಬೆಳೆದಂಥ ಊರು, ಅವರು ಆಡಿದಂಥ ಊರು. ಸಿದ್ದರಾಮನಹುಂಡಿ ಅನ್ನೋ ಊರಿಗೆ ಅನ್ನೋದು ಗೊತ್ತಾಗಿದ್ದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ. ಆ ಊರಿಗೆ ಕೀರ್ತಿ ಅದು. ನೋಡಿ, ಅಲ್ಲಿರುವಂತಹ ಪ್ರತಿಯೊಬ್ಬ ಗ್ರಾಮಸ್ಥರು ಸಿದ್ದರಾಮಯ್ಯನವರ ಊರಲ್ಲಿ, ಅವ್ರು ಹುಟ್ಟಿರುವಂಥ ಊರಲ್ಲಿ ನಾವು ಹುಟ್ಟಿರೋದಮ್ಮ ಪುಣ್ಯ ಅಂತ ಹೇಳ್ತಿದ್ದಾರೆ. ಹಾಗಾಗಿನೇ ಆ ಊರಿನ ಜನ ಬಹಳ ಅವ್ರ ಮೇಲೆ ಗೌರವ, ಪ್ರೀತಿ ಅಷ್ಟೇ. ಅವರು ಅಧಿಕಾರಕ್ಕೆ ಬಂದ ಮೇಲೆ ಸಿಕ್ಕಾಪಟ್ಟೆ ಬದಲಾವಣೆಗಳನ್ನು ಮಾಡಿದ್ದಾರೆ, ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಕುಗ್ರಾಮ ಆಗಿದ್ದನ್ನು ಅವರು ತಿರುಗಿ ನೋಡುವಂತೆ ಮಾಡಿದ್ದಾರೆ. ಅಷ್ಟು ಅಭಿವೃದ್ಧಿ ಕೆಲಸಗಳಾಗಿದೆ. ಅವ್ರ ಗ್ರಾಮವನ್ನು ಯಾವತ್ತೂ ಕೂಡ ಅವ್ರು ಬಿಟ್ಟುಕೊಡ್ತಾ ಇರಲಿಲ್ಲ. ದೇವಸ್ಥಾನಗಳ ಜೀರ್ಣೋದ್ಧಾರ ಆಗಿರ್ಬೋದು, ಅದಾದಮೇಲೆ ಸಿದ್ದರಾಮನಹುಂಡಿಯಲ್ಲಿ ರಾಮನ ದೇವಸ್ಥಾನ ಆಗಿರ್ಬೋದು, ಅದಕ್ಕೂ ಕೂಡ ಸಾಕಷ್ಟು ಕಾಣಿಕೆಯನ್ನು ಕೊಡೋದು, ಈ ರೀತಿಯಾಗಿ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾಯಿದ್ರು. ಮತ್ತು ನೀರು, ವಿದ್ಯುತ್ತು, ರಸ್ತೆ ಇದೆಲ್ಲವೂ ಕೂಡ ಸಹಜವಾಗಿ ಮಾಡ್ತಾನೆ ಬರ್ತಾಯಿದ್ರು ಅಧಿಕಾರದಲ್ಲಿ, ಇಲ್ಲಿ ಅಥವಾ ಇಲ್ಲದೇ ಇರಲಿ. ವಿರೋಧ ಪಕ್ಷ ಇದ್ದರೂ ಕೂಡ ಅವ್ರಿಗೆ ಹೇಳಿ ಕೆಲಸವನ್ನು ಮಾಡಿಸ್ತಾ ಇದ್ರು ಅವರು. ಈಗ ಅವರ ಊರಲ್ಲಿ ಮೌನ ಆವರಿಸಿದೆ. ಅವರ ಕುಟುಂಬಸ್ಥರು ಕೂಡ ಬೇಸರವನ್ನು ಹೊರಹಾಕ್ತಾ ಇದ್ದಾರೆ. ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಗೀತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಲೋಕಭವನಕ್ಕೆ ಹೋಗ್ತಾರೆ ಸಿದ್ದರಾಮಯ್ಯನವರು. 2:30, 2:45 ಒಳಗಡೆ ರಾಜೀನಾಮೆಯನ್ನು ಸಲ್ಲಿಕೆ ಮಾಡ್ತಾರೆ. 3 ಗಂಟೆಗೆ ಕೃಷ್ಣಾದಲ್ಲಿ ಸುದ್ದಿಗೋಷ್ಠಿ ನಡೆಸ್ತಾರೆ. ರಾಜ್ಯದ ಜನರಿಗೆ ಧನ್ಯವಾದ ಹೇಳ್ತಾರೆ. ಹೈಕಮಾಂಡ್ಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸಲಿದ್ದಾರೆ ಆ ಮೂಲಕ. ಅದಾದ ಮೇಲೆ DK ಶಿವಕುಮಾರ್ ಅವರ ಹೆಸರನ್ನು ಅವರೇ ಅಲ್ಲೇ ಘೋಷಣೆ ಮಾಡಬಹುದು. CLP ಸಭೆಯಲ್ಲಿ ಅಧಿಕೃತವಾಗಿ ಅನೌನ್ಸ್ ಆಗುತ್ತೆ. ಅದಕ್ಕಿಂತ ಮುಂಚೆನೇ ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲೂ ಕೂಡ ಅವರೇ ಸೂಚಿಸಿದಾರಂತೆ. ಹಾಗಾಗಿ ಅದನ್ನು ಮತ್ತೊಂದು ಸಲ ರಿಪೀಟ್ ಮಾಡ್ಬೋದು ಸುದ್ದಿಗೋಷ್ಠಿಯಲ್ಲಿ. ಅದಾದ ಮೇಲೆ ದೆಹಲಿ ಕಡೆಗೆ ಪ್ರಯಾಣ ಬೆಳೆಸ್ತಾರೆ ಅನ್ನುವಂಥ ಮಾಹಿತಿಗಳು ಇದ್ದಾವೆ. ಇವತ್ತೇ ದೆಹಲಿಗೆ ಹೋಗ್ತಾರೆ ಅಂತೇಳಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಅಲ್ಲೂ ಕೂಡ ಚರ್ಚೆಯನ್ನು ಮಾಡ್ತಾರೆ. ಈಗ ಸಿದ್ದರಾಮಯ್ಯನವರು ತೆರೆಮರೆಗೆ ಸರಿತಾರಾ ಅಥವಾ ಸಕ್ರಿಯ ರಾಜಕಾರಣದಲ್ಲಿರ್ತಾರಾ, ಶಾಸಕರಾಗಿ ಮುಂದುವರಿತಾರಾ, ರಾಜ್ಯಸಭಾ ಮೆಂಬರ್ ಆಗಿ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರಾ? ಹೀಗೆ ಹಲವು ಪ್ರಶ್ನೆಗಳಿದ್ದಾವೆ. ನಮ್ಗನ್ಸುತ್ತೆ ಸಿದ್ದರಾಮಯ್ಯನವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ ಅಂತ. ಹೋಗೋದಾಗಿದ್ರೆ ಯಾವಾಗ ಹೋಗ್ಬೋದಾಗಿತ್ತು, ಅಂಥ ಅವಕಾಶಗಳು ಕೂಡ ಹೈಕಮಾಂಡ್ ಮಾಡಿಕೊಟ್ಟಿತ್ತು ಅವ್ರಿಗೆ. ಬಟ್ ಸದ್ಯಕ್ಕೆ ಅವರು ಶಾಸಕರಾಗೆ ಮುಂದುವರಿಯಬಹುದು. ಮತ್ತು ಯತೀಂದ್ರ ಸಿದ್ದರಾಮಯ್ಯನವರು DC ಮಾಡಿಬಿಡ್ತಾರಾ ಅಂತ ಅದೊಂದು ಪ್ರಶ್ನೆ ಚರ್ಚೆ ಇದೆ. ಅದಕ್ಕೂ ಕೂಡ ಆಸಕ್ತಿಯನ್ನು ತೋರಿಸ್ತಾ ಇಲ್ಲಂತೆ ಸಿದ್ದರಾಮಯ್ಯನವರು. ಮತ್ತೆ ಯಾಕೆ ಸುಮ್ಮನೆ ಯತೀಂದ್ರ ಅವರಿಗೆ DC ಮಾಡಿಬಿಟ್ರೆ ಪುತ್ರ ವ್ಯಾಮೋಹ, ಕುಟುಂಬ ರಾಜಕಾರಣದ ಆರೋಪಗಳು ಮತ್ತೆ ಸುಮ್ಮನೆ ಎದುರಿಸಬೇಕಾಗತ್ತೆ, ಅದು ಕೂಡ ಬೇಡ ಅಂಥೇಳಿ ನಿರಾಕರಿಸಿದ್ದಾರಂತೆ. ಹಾಗಾಗಿನೇ ಈಗ ಹಿಂದುಳಿದ ನಾಯಕರು ಅಂತ ಏನು ಹೇಳ್ತಾರೆ, ಅಹಿಂದ ನಾಯಕರು, ಪ್ರಶ್ನಾತೀತ ನಾಯಕರು ಸಿದ್ದರಾಮಯ್ಯನವರು ಒಂದು ಹಿಂದ ರಾಜಕಾರಣದ ಧ್ವನಿ ಅಂತ ಬಿಂಬಿತರಾಗಿದ್ದರು.